ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಭೋಪಾಲ್ ವಿಷಾನಿಲ ದುರಂತ, ಇದರ ಕತೆ ಗೊತ್ತಾ ನಿಮಗೆ? 90ರ ದಶಕದ ನಂತರ ಹುಟ್ಟಿದಂಥವರಿಗೆ ಬಹುಶಃ ಈ ದುರಂತದ ಬಗ್ಗೆ ಗೊತ್ತಿರುವಂತಹ ಚಾನ್ಸಸ್ ಕಮ್ಮಿ. ಒಂದು ವೇಳೆ ಗೊತ್ತಿದ್ದರೂ ಕೇವಲ ಈ ಘಟನೆಯ ಕುರಿತು ನಡೀತಾ ಇದ್ದಂತಹ ಕೋರ್ಟ್ ಕೇಸ್ ಆಗಿರಬಹುದು, ಆಗಾಗ ಬರ್ತಾ ಇದ್ದಂತಹ ನ್ಯೂಸ್ ಅಪ್ಡೇಟ್ಸ್ ಆಗಿರಬಹುದು, ಇದಿಷ್ಟು ಗೊತ್ತಿರಬಹುದಷ್ಟೇ. ಸಾವಿರಾರು ಪ್ರಾಣಗಳನ್ನ ಬಲಿ ತಗೊಂಡು ಸಹಸ್ರಾರು ಮಂದಿಯ ಆರೋಗ್ಯದ ಮೇಲೆ ಭೀಕರ ಪರಿಣಾಮವನ್ನು ಬೀರಿದಂತಹ ಈ ದುರ್ಘಟನೆಯ ಬಗ್ಗೆ ನಿಮಗೆ ಗೂಗಲ್ ಮಾಡಿದ್ರು ಕೂಡ ಖಂಡಿತ ವಿಚಾರ ಸಿಕ್ಕಬಿಡುತ್ತೆ. ಆದರೆ ಇದರ ಹಿಂದೆ ಬಚ್ಚಿಡಲಾಗಿರುವಂತಹ ಸತ್ಯ ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಈ ಕಾರ್ಯಕ್ರಮವನ್ನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಲೇಬೇಕು. ವೀಕ್ಷಕರೇ, ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದಂತಹ ಈ ದುರಂತ ಜಗತ್ತಿನ ಅತ್ಯಂತ ಭೀಕರ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಅಂತ ಹೇಳಲಾಗುತ್ತೆ. ಈ ಘಟನೆ ಇವತ್ತು ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಈ ಕಹಿ ನೆನಪಿಗೆ 40 ವರ್ಷ ತುಂಬುತ್ತಾ ಇದೆ. ಅದು 1984 ಡಿಸೆಂಬರ್ 2ರ ರಾತ್ರಿ ಅಥವಾ ಡಿಸೆಂಬರ್ 3ನೇ ತಾರೀಕು ಬೆಳಗಿನ ಜಾವ ಅಂತ ಇಟ್ಕೊಳ್ಳಿ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವಂತಹ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಒಂದು ದೊಡ್ಡ ದುರಂತ ನಡೆದು ಬಿಡುತ್ತೆ. UCIL ಅನ್ನುವಂಥದ್ದು ಒಂದು ಕೀಟನಾಶಕ ತಯಾರಿಸುವಂತಹ ಕಾರ್ಖಾನೆ. ಇಲ್ಲಿ ರಾತ್ರಿ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಅನಿಲ ಲೀಕೇಜ್ ಪ್ರಾರಂಭ ಆಗುತ್ತೆ. ಇದರ ಎಫೆಕ್ಟ್ ಇಂದ ದೇಶದಲ್ಲಿ ಹೋದಂತಹ ಪ್ರಾಣಗಳ ಸಂಖ್ಯೆ ಎಷ್ಟು ಗೊತ್ತಾ? ಅಫಿಷಿಯಲ್ ಸಂಖ್ಯೆ 3700. ಆದರೆ ವಾಸ್ತವದಲ್ಲಿ 16,000ಕ್ಕಿಂತ ಹೆಚ್ಚು ಮಂದಿ ಜೀವವನ್ನು ಕಳ್ಕೊಳ್ತಾರೆ. 6 ಲಕ್ಷಕ್ಕೂ ಹೆಚ್ಚು ಜನ ವಿಷಾನಿಲವನ್ನ ಉಸಿರಿನ ಮೂಲಕ ಸೇವನೆ ಮಾಡಿ ಭಯಂಕರ ರೋಗಗಳಿಗೆ, ಅಂಗವೈಕಲ್ಯಕ್ಕೆ, ಪಾರ್ಶ್ವವಾಯುವಿಗೆ ತುತ್ತಾಗ್ತಾರೆ. ಈ ಕೋವಿಡ್ ಟೈಮಲ್ಲಿ ಅಷ್ಟೆಲ್ಲ ಕ್ರಮವನ್ನ ಕೈಗೊಂಡು ಈ ದೇಶವಾಸಿಗಳನ್ನ ಉಳಿಸಿದ್ರು ಕೂಡ ಒಂದಷ್ಟು ಜೀವಹಾನಿ ಆದಾಗ ಇಡೀ ಕಾಂಗ್ರೆಸ್ ಮೋದಿ ಜನ ಹೊಣೆ ಮಾಡುತ್ತೆ. ಆದರೆ ಭೋಪಾಲ್ನಲ್ಲಿ ನಡೆದದ್ದು ಮೇಲ್ನೋಟಕ್ಕೆ ದುರ್ಘಟನೆ, ಅದು ಆಕಸ್ಮಿಕ ಹಾಗೆ ಅನ್ನಿಸಬಹುದು. ಆದ್ರೆ ನಿಜವಾಗ್ಲೂ ಹೇಳೋದಾದ್ರೆ ಇದು ನಿರ್ಲಕ್ಷ್ಯ, ಇದು ಘೋರ ಅಪರಾಧ. ಇಲ್ಲಿ ಅನಿಲ ಸೋರಿಕೆಗೆ ಕಾರಣ ಆದವರ ವಿರುದ್ಧ, ಮುಖ್ಯವಾಗಿ UCIL ಪ್ಲಾನ್ನ ಮಾಲೀಕನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಅದನ್ನ ಶಿಕ್ಷೆಗೆ ಗುರಿಪಡಿಸಬೇಕಾಗಿತ್ತು. ಹೌದಾ ಅಲ್ವೋ? ಆದ್ರೆ ಆಗಿದ್ದೇನು? ಅರೆ, ಆಗ ಪ್ರಧಾನಿ ಆಗಿದ್ದು ಯಾರು ಗೊತ್ತಾ? ದಿ ಗ್ರೇಟ್ ರಾಜೀವ್ ಗಾಂಧಿ ಅಲ್ವಾ? ಇಂದಿರಾ ಗಾಂಧಿ ಹತ್ಯೆ ಆಗಿ 1 ತಿಂಗಳು ಕಳೆದಿತ್ತಷ್ಟೇ. ಪ್ರಧಾನಿ ಸ್ಥಾನಕ್ಕೆ ರಾಜೀವ್ ಗಾಂಧಿ ಬಂದು ಕೂತಾಕಿತ್ತು. ಅವರು ಈ ದುರಂತಕ್ಕೆ ಕಾರಣ ಆದಂತಹ UCIL ಚೀಫ್ ವಿರುದ್ಧ ಕೊನೆಗೂ ಕ್ರಮವನ್ನು ಕೈಗೊಂಡೇ ಬಿಟ್ರು. ಅರೆ ವಾ, ಎಂಥ ಪ್ರಧಾನಿ ಅಲ್ವಾ ಅಂತ ಕೇಳಬಹುದು ನೀವು. ಎಸ್, ಆಫ್ ಕೋರ್ಸ್. ಘಟನೆ ನಡೆದಂತಹ 4ನೇ ದಿನ ಕಂಪನಿಯ ಚೇರ್ಮನ್ ವಾರನ್ ಆಂಡರ್ಸನ್ ಅವರನ್ನ ಮಧ್ಯಪ್ರದೇಶದಲ್ಲಿ ಬಂಧಿಸ್ತಾರೆ. ಯಾವ ಜೈಲಲ್ಲಿ ಇಡ್ತಾರೆ ಹಾಗಾದ್ರೆ? ಎಷ್ಟು ವರ್ಷ ಜೈಲಲ್ಲಿ ಇಟ್ರು? ಕೇಳಿ, ಪ್ರಶ್ನೆ ಕೇಳಿ, ಉತ್ತರ ಹೇಳ. ಆಂಡರ್ಸನ್ ಅವರನ್ನ ಬರೋಬ್ಬರಿ 2 ಗಂಟೆಗಳ ಕಾಲ, ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ನೀವು, 2 ಗಂಟೆಗಳ ಕಾಲ ಬಂಧನದಲ್ಲಿ ಇರಿಸಲಾಗುತ್ತೆ. ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಆಂಡರ್ಸನ್ ಅವರ ಬಂಗಲೆಯಲ್ಲಿ. ಗೃಹ ಬಂಧನ. ಆ 2 ಗಂಟೆಗಳ ಒಳಗೆ ಆಂಡರ್ಸನ್ಗೆ ಜಾಮೀನು ಕೂಡ ಸಿಕ್ಕಬೇಡತ್ತೆ. ಗೆಸ್ ವಾಟ್? ಇದೆಲ್ಲ ಆಗ್ತಾ ಇದ್ದ ಹಾಗೆ ಆಂಡರ್ಸನ್ ಅವರು ದೇಶ ಬಿಟ್ಟು ಹಾರೆ ಬಿಡ್ತಾರೆ. ಅವತ್ತಿಂದ ಭಾರತದ ಕಡೆಗೆ ತಲೆ ಕೂಡ ಹಾಕಲ್ಲ. ವಾ, ಎಂಥ ಶಿಕ್ಷೆ ಅಲ್ವಾ? ಆಗ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥವರು ಅರ್ಜುನ್ ಸಿಂಗ್ ಖುದ್ದು ತಾವೇ ಆಂಡರ್ಸನ್ ಅವರನ್ನ ಏರ್ಪೋರ್ಟ್ಗೆ ಹೋಗಿ ವಿಮಾನ ಹತ್ತಿಸಿ ಬರುತ್ತಾರೆ. ಭಾರತದಲ್ಲಿ ಅವರು ಸಿಕ್ ಹಾಕೊಳ್ಳಬಾರ್ದು ಅಂತ ವಿದೇಶಕ್ಕೆ ಕಳಿಸಿ ಬರ್ತಾರೆ. ಈ ಮಾತನ್ನ ನಾವಿವತ್ತು ಏನೋ ಕಲ್ಪಿಸಿಕೊಂಡು ಹೇಳ್ತಾ ಇರುವಂಥದ್ದಲ್ಲ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಿಎಂ
ಅರ್ಜುನ್ ಸಿಂಗ್ ತಾವು ಮಾಡಿದಂತಹ ಈ ಘನ ಕಾರ್ಯವನ್ನ ತಮ್ಮ ಆಟೋಬಯೋಗ್ರಫಿಯಲ್ಲಿ ಬರ್ಕೊಂಡಿದ್ದಾರೆ. ಅ ಗ್ರೇನ್ ಆಫ್ ಸ್ಯಾಂಡ್ ನಿಂದ ಅವರ್ ಗ್ಲಾಸ್ ಆಫ್ ಟೈಮ್, ಇದು ಅವರ ಜೀವನ ಚರಿತ್ರೆ. ಇದರಲ್ಲಿ ಇಂತಹ ಒಂದು ಘೋರ ಸತ್ಯವನ್ನ ಅವರೇ ಹೇಳ್ಕೊಂಡಿರುವಂತದ್ದು. ಅರ್ಜುನ್ ಸಿಂಗ್ ಈ ಕೆಲಸವನ್ನ ಮಾಡೋದಕ್ಕೆ ಕಾರಣ ಯಾರು? ಅವತ್ತಿನ ಗೃಹ ಸಚಿವ ಪಿ.ವಿ. ನರಸಿಂಹರಾವ್ ಅವರ ಕಾರ್ಯದರ್ಶಿ ಆರ್ ಡಿ ಪ್ರಧಾನ್ ಅವರು ಸಿಎಂ ಅರ್ಜುನ್ ಸಿಂಗಿಗೆ ಕರೆಯನ್ನ ಮಾಡಿ ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ನರಸಿಂಹರಾವ್ ಅವರಿಗೆ ಈ ಆದೇಶ ಬಂದಿದೆಯಲ್ಲಿಂದ ಗೊತ್ತಾಗಿರ್ಬೋದಲ್ವಾ? ಎಸ್, ಇಟಲಿಯ ರಾಣಿಯಿಂದ. ಕನ್ಫ್ಯೂಸ್ ಆಗಬೇಡಿ. ಇಟಲಿಯ ರಾಣಿ ಅಂತ ಹೇಳಿದ್ರೆ ಅದೇ ಆಂಟೋನಿಯೋ ಮೈನೋ. ಆ ಸಮಯದಲ್ಲಿ ಭೋಪಾಲದಲ್ಲಿ ಸ್ವರಾಜ್ಪುರಿ ಅನ್ನುವಂತಹ ವ್ಯಕ್ತಿ SP ಆಗಿರ್ತಾರೆ. ಅವರು ಅರೆಸ್ಟ್ ಪ್ರಹಸನದ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ನಾವು ಲಿಖಿತ ಆದೇಶದ ಪ್ರಕಾರವಾಗಿ ಆಂಡರ್ಸನ್ ಅವರನ್ನ ಅರೆಸ್ಟ್ ಮಾಡಿದ್ವಿ, ಆದ್ರೆ ಮೇಲಿಂದ ಒಂದು ಮೌಖಿಕ ಆದೇಶ ಬಂದ್ಬಿಡುತ್ತೆ. ಏನಂತ? ಬಿಡುಗಡೆ ಮಾಡಿ ಅಂತ. ಆ ಓರಲ್ ಆರ್ಡರ್ಗೆ ಮಣಿದು ನಾವು ಬಿಡುಗಡೆಯನ್ನು ಮಾಡಿದ್ವಿ. ಯಾರು? ಈ ಮೇಲಿಂದ ಆರ್ಡರ್ ಮಾಡಿದಂತಹ ಮಹಾಶಯ. ಗೆಸ್ ಮಾಡೋದು ಕಷ್ಟ ಏನಲ್ಲ ಅಲ್ವಾ? Of course, very simple. It is none other than PM Rajiv Gandhi. ಅಂದಿನ ಪ್ರಧಾನಿ ದಿ ಗ್ರೇಟ್ ರಾಜೀವ್ ಗಾಂಧಿ. ಅಂದಹಾಗೆ ಇದು ಆಂಡರ್ಸನ್ಗೆ ಪುಕ್ಕಟೆ ಮಾಡಿದಂಥ ಉಪಕಾರ ಆಗಿರಲಿಲ್ಲ. ಅಮೆರಿಕಾದಿಂದ ಒಂದು ವಸ್ತು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಂಡರ್ಸನ್ ಅನ್ನ ಬಚಾವ್ ಮಾಡುವಂತ ಡೀಲ್ ನಡೆಯುತ್ತೆ. ಹಾಗಾದ್ರೆ ಅದು ಯಾವ ವಸ್ತು ಅಪ್ಪ? ಏನ್ ಕತೆ ಇದು? ಕುತೂಹಲ ಆಗ್ತಾ ಇದೆಯಾ? ಅದು ವಸ್ತು ಅಲ್ಲ, ಒಬ್ಬ ವ್ಯಕ್ತಿ. ಆತನ ಹೆಸರು ಆದಿಲ್ ಶಹರ್ಯಾರ್. ಯಾರು ಈ ಆದಿಲ್ ಶಹರ್ಯಾರ್? ಮೊಹಮ್ಮದ್ ಯೂನುಸ್ ಅನ್ನುವಂತಹ ಸಿವಿಲ್ ಸರ್ವೆಂಟ್ ಒಬ್ಬನ ಮಗ. ಈ ಮೊಹಮ್ಮದ್ ಯೂನುಸ್ ಟರ್ಕಿ, ಇಂಡೋನೇಷ್ಯಾ, ಇರಾಕ್, ಅದೇ ರೀತಿ ಸ್ಪೇನ್ಗೆ ರಾಯಭಾರಿ ಆಗಿದ್ದಂಥವನು. ಅದಕ್ಕಿಂತ ಮುಖ್ಯವಾಗಿ ಚಾಚಾ ನೆಹರು ಅವರಿಗೆ ಭಾರಿ 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 ಆಪ್ತ. ಇಂದಿರಾ ಗಾಂಧಿಯ ನಂಬಿಕಸ್ತ. ತಮ್ಮ ಪತಿ ಫಿರೋಜ್ನಿಂದ ಸಪರೇಟ್ ಆದಮೇಲೆ ಈ ಯೂನುಸ್ ಇಂದಿರಾ ಗಾಂಧಿಗೆ ಇನ್ನಷ್ಟು ಹತ್ತಿರ ಆಗ್ತಾ ಇದ್ದ ಅಂತ ಹೇಳಲಾಗತ್ತೆ. ಅಪ್ಪ ಇಂದಿರಾ ಗಾಂಧಿಗೆ ಆಪ್ತ ಅಂತ ಅಂದಮೇಲೆ ಇನ್ನು ಮಗ ರಾಜೀವ್ ಗಾಂಧಿಗೆ ಆಪ್ತ ಅಂತ ಹೇಳಬೇಕಾಗಿಲ್ಲ ಅಲ್ವಾ? ಒಟ್ಟಾರೆ ಗಾಂಧಿ ಫ್ಯಾಮಿಲಿಯ ಒಳ ಹೊರಗನ್ನ ತಿಳ್ಕೊಂಡಿದ್ದಂತಹ ವ್ಯಕ್ತಿ ಈ ಆದಿಲ್. ಈ ಆದಿಲ್ ಅಮೆರಿಕದ ಜೈಲಲ್ಲಿ ಕೊಳಿತಾ ಬಿದ್ದಿರ್ತಾನೆ. 35 ವರ್ಷಗಳ ಶಿಕ್ಷೆಗೆ ಆತ ಗುರಿಯಾಗಿರ್ತಾನೆ. ಈತನನ್ನ ಹೇಗಾದ್ರೂ ಬಿಡುಗಡೆ ಮಾಡಿಸುವಂತ ಅವಧಿನ ಪ್ರಧಾನಿ ರಾಜೀವ್ ಗಾಂಧಿಗೆ ಯೂನುಸ್ ಒತ್ತಡವನ್ನ ಹೇರೋದಕ್ಕೆ ಶುರು ಮಾಡ್ತಾನೆ. ರಾಜೀವ್ ಗಾಂಧಿ ಈ ಒತ್ತಡಕ್ಕೆ ಮಣಿತಾರೆ. ಇಷ್ಟಕ್ಕೂ ಈ ಆದಿಲ್ ಅಮೆರಿಕದಲ್ಲಿ ಅರೆಸ್ಟ್ ಆಗಿದ್ದು ಯಾಕೆ ಹಾಗಾದ್ರೆ? 80ರ ದಶಕದಲ್ಲಿ ಆದಿಲ್ ಶಹರ್ಯಾರ್ದು ಒಂದು ಕಂಪನಿ ಇರುತ್ತೆ, ಕೆರೆಬಿಯನ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಅಂತ. ಆ ಕಂಪನಿ ಶಾಪ್ಟನ್ ಪ್ರೊಡ್ಯೂಸರ್ಸ್ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿಯನ್ನ ಹಾಕಿರುತ್ತೆ. ಏನಂತ? ವಿಡಿಯೋ ಕ್ಯಾಸೆಟ್ಗಳ ಸಪ್ಲೈಯನ್ನ ಮಾಡೋದಕ್ಕೆ. ಆದರೆ ಅಲ್ಲಿ ವಿಡಿಯೋ ಕ್ಯಾಸೆಟ್ ಬದಲು ಈತ ಏನ್ ಸಪ್ಲೈ ಮಾಡ್ತಾನೆ ಗೊತ್ತಾ? ರದ್ದಿ ಕಾಗದವನ್ನ. ಸೊ ಈ ಮೋಸದಲ್ಲಿ ಸಿಕ್ಕಿ ಬೀಳುವಂತಹ ಆದಿಲ್ಗೆ 1981ರಲ್ಲಿ ಬಹುಕೋಟಿ ವಂಚನೆ ಸಂಬಂಧವಾಗಿ 35 ವರ್ಷಗಳ ಜೈಲು ಶಿಕ್ಷೆ ಆಗುತ್ತೆ. ಭಾರತದಲ್ಲಿ ಅದೇ ಟೈಮಿಗೆ ಅನಿಲ ದುರಂತ ನಡೆದು ಆಂಡರ್ಸನ್ ಅರೆಸ್ಟ್ ಆಗ್ತಾನೆ. ಸೊ ಇದನ್ನ ಅವಕಾಶವಾಗಿ ಕನ್ವರ್ಟ್ ಮಾಡಿಕೊಳ್ಳುವಂಥದ್ದು ನನ್ ಅದರ್ ದ್ಯಾನ್ ದಿ ಗ್ರೇಟ್ ರಾಜೀವ್ ಗಾಂಧಿ. ಈ ಕಡೆಯಿಂದ ಆಂಡರ್ಸನ್ನ ಬಿಡುಗಡೆ ಮಾಡಿ ಅಮೆರಿಕಾಗೆ ಕಳಿಸೋದು, ಆ ಕಡೆಯಿಂದ ಆದಿಲನ್ನ ಭಾರತಕ್ಕೆ ಹಿಡ್ಕೊಂಡು ಬರೋದು. ಇದು ಡೀಲ್. ಮಾಹಿತಿಗಳ ಪ್ರಕಾರ ಅಮೆರಿಕ ಮತ್ತು ರಾಜೀವ್ ಗಾಂಧಿ ಮಧ್ಯ ಈ ಡೀಲ್ ನಡೆಯುತ್ತೆ. 1985ರಲ್ಲಿ
ಅಮೆರಿಕ ಅಧ್ಯಕ್ಷ ರೊನಾಲ್ಡ್ ರೇಗನ್ ಆದಿಲ್ ಶಹರಿಯಾರ್ಗೆ ಕ್ಷಮಾದಾನವನ್ನು ಕೊಟ್ಟು ಬಿಡುಗಡೆ ಮಾಡ್ತಾರೆ. ಅಬ್ಬಾ, ಇಂತಹ ಕೋಇನ್ಸಿಡೆನ್ಸ್ ಅನಿಸೋ ಹಾಗೆ ರೇಗನ್ ಕ್ಷಮಾದಾನದ ಪೇಪರ್ಗೆ ಸಹಿ ಮಾಡೋ ದಿನ ರಾಜೀವ್ ಗಾಂಧಿ ವಾಷಿಂಗ್ಟನ್ ಅಲ್ಲಿ ಇರ್ತಾರೆ. ಕುಟುಂಬದ ಆಪ್ತರಿಗೆ ಆಪತ್ತು ಬಂದಾಗ ಹೇಗೆ ಕಾಪಾಡಬೇಕು ಅನ್ನುವಂಥದ್ದನ್ನ ರಾಜೀವ್ ಗಾಂಧಿ ಅವರಿಂದ ಕಲಿಬೇಕು ಅಲ್ವಾ? ನೋಡಿ, 16,000 ಪ್ರಾಣಗಳು ಬಲಿಯಾದವು. ಸಾವಿರಾರು ಮಂದಿ ಅಂಗವೈಕಲ್ಯಕ್ಕೆ, ಮನೋವೈಕಲ್ಯಕ್ಕೆ, ಉಸಿರಾಟದ ಸಮಸ್ಯೆಗೆ ತುತ್ತಾದ್ರು. ಆದರೆ ಇಂತಹ ದುರಂತಕ್ಕೆ ಕಾರಣ ಆದಂತಹ UCIL ಚೇರ್ಮನ್ ಒಂದು ದಿನ ಕೂಡ ಜೈಲನ್ನ ನೋಡದೆ ಆರಾಮಾಗಿ ಅಮೆರಿಕಾಗೆ ಹಾರ್ಬಿಡ್ತಾನೆ. ಆತನನ್ನ ಬಚಾವ್ ಮಾಡೋ ಮೂಲಕ ರಾಜೀವ್ ಗಾಂಧಿ ತಮ್ಮ ಕುಟುಂಬದ ಆಪ್ತ ಆದಿಲ್ ಶಹರಿಯಾರ್ನನ್ನ ಅಮೆರಿಕಾದ ಜೈಲಿಂದ ಬಿಡುಗಡೆ ಮಾಡಿಸ್ಬಿಡ್ತಾರೆ. ಆಹಾ, ಎಂತಹ ದೇವತಾ ಮನುಷ್ಯ ಅಲ್ವಾ? ಭೋಪಾಲ್ ದುರಂತಾಗಿ 40 ವರ್ಷ ಕಳೆದಿರುವಂತಹ ಈ ಸಂದರ್ಭದಲ್ಲಿ ನಾವು ರಾಜೀವ್ ಗಾಂಧಿ ಅನ್ನುವಂತಹ ಒಬ್ಬ ಮಹಾತ್ಮನನ್ನ ನೆನಪು ಮಾಡಿಕೊಳ್ಳೇಬೇಕು ಅಲ್ವಾ? ನಿಮಗೇನನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಸತ್ಯ ಎಲ್ರಿಗೂ ತಿಳಿಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.